ಗಾಯ್ಸ್, ನಮ್ಮ ಇಂಡಿಯಲ್ಲಿ 12 ಜ್ಯೋತಿರ್ಲಿಂಗಗಳು ಅದಾವ ಅಂತ ನಿಮ್ಗೆಲ್ರಿಗೂ ಗೊತ್ತು. ಅದರಲ್ಲಿ ನಾವು ಇವಾಗ ಆಲ್ರೆಡಿ ಒಂದು ಭೀಮಶಂಕರ ಜ್ಯೋತಿರ್ಲಿಂಗ ನೋಡ್ಕೊಂಡು ಬಂದ್ವಿ. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅದು ಮಹಾರಾಷ್ಟ್ರದಲ್ಲೇ ಇರೋದು, ನಾಸಿಕ್ ಹತ್ರ. ಈ ದೇವಸ್ಥಾನದ ಗರ್ಭಗುಡಿಲಿ ಒಂದು ಬ್ರಹ್ಮ, ವಿಷ್ಣು ಮತ್ತು ಶಿವನ ಪ್ರತಿನಿಧಿಸುವ 3 ಲಿಂಗಗಳು ಹೊಂದಿರೋ ಒಂದು ವಿಶಿಷ್ಟ ದೇವಸ್ಥಾನ ಮತ್ತು ಜ್ಯೋತಿರ್ಲಿಂಗ ಆಗೈತಿ ಇದು. ಅದು ಯಾವುದಪ್ಪ ಅಂತಂದರೆ ಅದೇ ನಮ್ಮ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ನಮ್ಮ 2ನೇ ಜ್ಯೋತಿರ್ಲಿಂಗಗೆ ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಸೊ ಇವಾಗ ಆಲ್ರೆಡಿ ಟೈಮು ಸಂಜೆ ಆಗ್ತಾ ಬಂದಿದೆ. ಇವಾಗ ಹೋಗಿ ದೇವಸ್ಥಾನ ಅಂತ ನೋಡೋಕ್ಕಾಗಲ್ಲ. ಸ್ಟ್ರೈಟ್ ಹೋಗಿ ರೂಮ್ ಎಲ್ಲ ನೋಡ್ಕೊಂಡು ಸ್ಟೇ ಇರೋದು ಅಷ್ಟೇ. ಸೊ ಬೆಳಗಿನ ಜಾವ ಒಂದು 5-6 ಗಂಟೆಗೆ ಎದ್ದು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಒಳ್ಳೆ क्वेश्चन. लकड़ी प्लास्टिक का बना हुआ रहेगा, पानी के ऊपर डुप्लीकेट नहीं है हमारे पास, रियल वाला है. टेस्ट करवा लो. अब यूट्यूब पर गूगल पे जितना शक्ति रहा उतना घूमता है कोई. ओ तिरुपतलो ಒರಿಜಿನಲ್ The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಜನ ಮಾತ್ರ ಏನು ಕಾಣಿಸ್ತಾ ಇಲ್ಲ ಅಷ್ಟೊಂದು. ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೇಕು ಅಷ್ಟೇ. ಇವಾಗ हर हर महादेव. ಇಲ್ಲಿ ನೋಡಿ, ಈ ಬ್ಯಾರಿಕೇಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಏನಾದರೂ ವಿಶೇಷತೆ ದಿನಗಳು ಇದ್ದಾಗ ಸಿಕ್ಕಾಪಟ್ಟೆ ಜನ ಇರುತ್ತೆ ಅಂತ. ಓಹೋ, ಈ ಖಾಲಿ ಲೈನ್ಸ್ ಎಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ರಶ್ ಇದ್ರೆ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದೇನೆ ಗರ್ಭಗುಡಿ. ಇದೇ ನೋಡ್ರಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಆಲ್ರೆಡಿ ಪೂಜೆ ನಡೀತಾ ಇದೆ ಅಂತ ಕಾಣಿಸುತ್ತೆ. ನೋಡಿ ಇಲ್ಲಿ ಹೊರಗಡೆ ದೇವಸ್ಥಾನ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಕಾಂಕ್ರೀಟ್ ಮೆಟ್ಲು ಪೂಜಾರಿ ಮಾಡು ಕಾಳು ವಾಟರ್ ಫಾಲ್ಸ್ ಅಲ್ಲಿ ಫುಲ್ ಆಫ್ ರೋಡ್ ಹೋಗಿ ಗಾಡಿ ಹೆಂಗಾಗ್ಬಿಟ್ಟೈತೆ ನೋಡಿ. ಗಾಯ್ಸ್, ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದೀವಿ. ಇಲ್ಲೇ ಹತ್ತಿರದಲ್ಲೇ ಒಂದು 15 ಕಿಲೋಮೀಟರ್ ಆಗ್ಬೋದು. ಮಹಾರಾಷ್ಟ್ರದ ಮೋಸ್ಟ್ ಡೇಂಜರಸ್ ಫೋರ್ಟ್ ಅಂತಲೇ ಹೆಸರಾಗೈತೆ. ಸೊ ಆ ಪ್ಲೇಸಿಗೆ ಹೋಗ್ತಾ ಇದೀವಿ. ಗೆಸ್ ಮಾಡಿ ಪ್ಲೇಸ್ ಯಾವುದು ಅದು ಅಂತ. ನೆಕ್ಸ್ಟ್ ಪ್ಲೇಸ್ ಹತ್ರ ಹೋಗಿ ಸಿಗ್ತೀನಿ. ಅದೇ ಹೇಳೋದಲ್ಲ, ಮಹಾರಾಷ್ಟ್ರ ಮೋಸ್ಟ್ ಡೇಂಜರಸ್ ಫೋರ್ಟ್, ಅಲ್ಲೋಗಿ ಸಿಗೋಣ ಗಾಯ್ಸ್. Jack it up.